Now let us discuss the next unit, rectification of errors. Yes, before going to the term rectification of errors, first we will discuss what is error. So there are two types of mistakes. One is intentional mistake and the other one is intentional. One is unintentional and the other one is intentional. ಒಂದು ಮಿಸ್ಟೇಕನ್ನು ಇಂಟೆನ್ಷನ್ ಇಟ್ಕೊಂಡು ಮಾಡೋದು, ಇನ್ನೊಂದು ಯಾವುದೇ ಇಂಟೆನ್ಷನ್ ಇಲ್ಲದೆ ಮಿಸ್ಟೇಕ್ ಆಗುವಂಥದ್ದು. ಸೊ ಅದು ನೆಗ್ಲಿಜೆನ್ಸಿಂದ ಇರ್ಬೋದು, ಕೇರ್ಲೆಸ್ನೆಸ್ಸಿಂದ ಇರ್ಬೋದು. ಅಲ್ಲಿ ಮಿಸ್ಟೇಕ್ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರೋದಿಲ್ಲ. ಇಫ್ ಎನಿ ಮಿಸ್ಟೇಕ್, ಇಫ್ ಇಟ್ ಈಸ್ ಕಮಿಟೆಡ್ ವಿತ್ ಇಂಟೆನ್ಷನ್, ದೆನ್ ಸಚ್ ಮಿಸ್ಟೇಕ್ ವಿಲ್ ಬಿ ಕಾಲ್ಡ್ ಆ್ಯಸ್ ಫ್ರಾಡ್. ಓಕೆ, ಯಾವುದಾದ್ರೂ ಇಂಟೆನ್ಷನ್ ಇಟ್ಕೊಂಡು ಮೋಸ ಮಾಡಬೇಕು ಅನ್ನುವ ಇಂಟೆನ್ಷನ್ ಇಟ್ಕೊಂಡೇ ಅವರೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಫ್ರಾಡ್ ಅಂತ ಕರಿತೇವೆ. ಇಫ್ ದ ಮಿಸ್ಟೇಕ್, ಇಫ್ ಇಟ್ ಈಸ್ ಅನ್ಇಂಟೆನ್ಷನಲ್, ದೆನ್ ಸಚ್ ಮಿಸ್ಟೇಕ್ಸ್ ವಿಲ್ ಬಿ ಕಾಲ್ಡ್ ಆ್ಯಸ್ ಎರರ್ಸ್. ಯಾವುದೇ ಮಿಸ್ಟೇಕ್ ಮಾಡಬೇಕು ಅನ್ನುವ ಇಂಟೆನ್ಷನ್ ಇಲ್ಲದೆ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ನಾವು ಎರರ್ಸ್ ಅಂತ ಕರಿತೇವೆ. ಓಕೆ, ಎರರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಕಮಿಟೆಡ್ ಬೈ ದ ಎಂಪ್ಲಾಯಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡುವಾಗ, ಜರ್ನಲ್ ಎಂಟ್ರಿ ಪಾಸ್ ಮಾಡುವಾಗಿರ್ಬೋದು, ಸಬ್ಸಿಡರಿ ಬುಕ್ಸಲ್ಲಿ ರೆಕಾರ್ಡ್ ಮಾಡುವಾಗಿರ್ಬೋದು, ಅಥವಾ ಬುಕ್ಸಿಂದ ಲೆಜರ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ಇರ್ಬೋದು, ಏನಾದರೂ ಅನ್ಇಂಟೆನ್ಷನಲ್ ಆಗಿ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ನಾವು ಎರರ್ಸ್ ಅಂತ ಕರೀತೇವೆ. ಓಕೆ, ಎಲ್ಲೆಲ್ಲಾಗುತ್ತೆ ಅದು? ಸಚ್ ಮಿಸ್ಟೇಕ್ಸ್ ಆರ್ committed while writing up the subsidiary books, posting entries to the relevant accounts in the ledger, carry forward wrong totaling, etc. ಸೊ ಎಂಟ್ರಿ ಪಾಸ್ ಮಾಡುವಾಗ ಬೇಕಾದರೂ ಆಗ್ಬೋದು, ಸಬ್ಸಿಡಿಯರಿ ಬುಕ್ಸಲ್ಲಿ ರೆಕಾರ್ಡ್ ಮಾಡುವಾಗ ಆಗ್ಬೋದು, ಲೆಜರ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡುವಾಗ ಆಗ್ಬೋದು, ಅದು ಒಂದು ಲೆಜರ್ ಅಕೌಂಟನ್ನು ನಾವು ಟೋಟಲ್ ಮಾಡುವಾಗ ಆಗ್ಬೋದು, ಬ್ಯಾಲೆನ್ಸ್ ಮಾಡುವಾಗ ಆಗ್ಬೋದು, ಎಲ್ಲಿ ಬೇಕಾದರೂ ಮಿಸ್ಟೇಕ್ಸ್ ಆಗ್ಬೋದು. ಓಕೆ, here the errors can be classified into two types. Broadly, the errors can be classified into two types. First one, on the basis of nature of error, and the second one on the basis of the effect of the error on the agreement of trial balance. First, on the basis of nature of error, ಎರರ್ನ ಸ್ವರೂಪವನ್ನು ಇಟ್ಕೊಂಡು ನಾವು ಬೇರೆ ಬೇರೆ ಎರರ್ ಆಗಿ ಅದನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೇವೆ. ಇನ್ನೊಂದು, ಅದು ಟ್ರಯಲ್ ಬ್ಯಾಲೆನ್ಸ್ ಮೇಲೆ, ಟ್ರಯಲ್ ಬ್ಯಾಲೆನ್ಸ್ನ ಎಗ್ರಿಮೆಂಟ್ ಮೇಲೆ ಯಾವ ರೀತಿ ಅದು ಇಫೆಕ್ಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಾವು ಎರರನ್ನು ಕ್ಲಾಸಿಫೈ ಮಾಡ್ತೇವೆ. ಫಸ್ಟ್ ವಿ ವಿಲ್ ಸಿ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಎರರ್. ಎರರ್ನ ಸ್ವರೂಪದ ಬೇಸಿಸ್ ಮೇಲೆ ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ ಒನ್, ಎರರ್ ಆಫ್ ಒಮಿಷನ್. An error of omission occurs when a transaction is either fully or partially omitted to be recorded in the books of account. ಸೊ ಯಾವುದಾದ್ರೂ ಎಂಟ್ರಿಯನ್ನು ಕಂಪ್ಲೀಟಾಗಿ ಅಥವಾ ಪಾರ್ಷಿಯಲ್ ಆಗಿ ನಮಗೇನಾದರೂ ರೆಕಾರ್ಡ್ ಮಾಡಲಿಕ್ಕೆ ಅದು ಒಮಿಟ್ ಆದರೆ, ಬಿಟ್ಟರೆ ಅದನ್ನು ನಾವು ಎರರ್ ಆಫ್ ಒಮಿಷನ್ ಅಂತ ಕರಿತೇವೆ. ಸೊ ಹಿಯರ್ ಎರರ್ ಆಫ್ ಒಮಿಷನ್ ಆಕರ್ಸ್ ವೆನ್ ಎ ಟ್ರಾನ್ಸಾಕ್ಷನ್ ಈಸ್ ಐದರ್ fully omitted or partially omitted while recording in the books of account. So if it is completely omitted, if it is fully omitted, if the total entry, if it is omitted to be recorded in the books of account, then it is called a complete omission. ಅಂದರೆ ಫುಲ್ ಎಂಟ್ರಿಯನ್ನೇ ನಿಮಗೆ ರೆಕಾರ್ಡ್ ಮಾಡಲಿಕ್ಕೆ ಬಿಟ್ಟು ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಒಂದು ಪರ್ಚೇಸ್ ಎಂಟ್ರಿ ಇದೆ, ಪರ್ಚೇಸ್ ಎಂಟ್ರಿಯನ್ನು ನೀವು ಸಬ್ಸಿಡರಿ ಬುಕ್ಕಲ್ಲಿ ಬರೆಯಲೇ ಇಲ್ಲ, ಕರೆಕ್ಟಾ? ಪರ್ಚೇಸಸ್ ಬುಕ್ಕಲ್ಲಿ ಎಂಟ್ರಿಯೇ ಮಾಡಿಲ್ಲ. ಸೊ ಪರ್ಚೇಸಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿಲ್ಲ ಅಂದರೆ ಅದು ಎರಡೂ ಕಡೆ ಕೂಡ ಇಫೆಕ್ಟ್ ಆಗುತ್ತೆ. ಯಾಕೆಂದರೆ ಫಸ್ಟ್ ನಾವು ಸಬ್ಸಿಡರಿ ಬುಕ್ಕಲ್ಲಿ ಎಂಟ್ರಿ ಮಾಡ್ತೇವೆ, ಸಬ್ಸಿಡರಿ ಬುಕ್ಕಲ್ಲಿ ಎಂಟ್ರಿ ಮಾಡಿದ ಮೇಲೆ ಹೋಗಿ ನಾವು ಲೆಜ್ಜರ್ ಅಕೌಂಟಲ್ಲಿ ಅದನ್ನು ಬರೆಯುವಂಥದ್ದು. ಸೊ ಸಬ್ಸಿಡರಿ ಬುಕ್ಕಿಂದ ಲೆಜ್ಜರ್ ಅಕೌಂಟ್ಗೆ ಹೋಗುವಾಗ ಲೆಜ್ಜರ್ ಅಕೌಂಟಿಗೆ ಅದು ಎರಡು ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ಹೋಗುತ್ತೆ, ಕರೆಕ್ಟಾ? ಒಂದು ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಪರ್ಚೇಸಸ್ ಬುಕ್, ನಾವು ರೆಕಾರ್ಡ್ ಮಾಡುವಂತಹ ಪ್ರೈಮರಿ ಬುಕ್ ಅದು ಸಬ್ಸಿಡರಿ ಬುಕ್ ಪರ್ಚೇಸಸ್ ಆಗಿದ್ದರೆ, ಒಂದು ಪೋಸ್ಟ್ ಮಾಡೋಕೆ ಎಲ್ಲಿ ಆಗುತ್ತೆ, ಒಂದು ಪರ್ಚೇಸಸ್ ಅಕೌಂಟಿಗೆ ಹೋಗುತ್ತೆ, ಇನ್ನೊಂದು ಆ ಕ್ರೆಡಿಟರ್ಸ್ ಅಕೌಂಟಿಗೆ ಹೋಗುತ್ತೆ, ಕರೆಕ್ಟಾ?
ಈಗ ನಾವು ಪರ್ಚೇಸಸ್ ಬುಕ್ಕಲ್ಲೇ ರಾಂಗ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ಪರ್ಚೇಸಸ್ ಅಕೌಂಟಿಗೂ ಇಫೆಕ್ಟ್ ಆಗುತ್ತೆ, ಈಚೆಯಿಂದ ಕ್ರೆಡಿಟರ್ಸ್ ಅಕೌಂಟಿಗೂ ಇಫೆಕ್ಟ್ ಆಗುತ್ತೆ. ಸೊ ಆಗ ಪರ್ಚೇಸಸ್ಸಲ್ಲೂ ನಾವು ಬರೆಯೋದಿಲ್ಲ, ಕ್ರೆಡಿಟರ್ಸಲ್ಲೂ ಬರೆಯೋದಿಲ್ಲ. ಪರ್ಚೇಸಸ್ಸಲ್ಲಿ ಡೆಬಿಟ್ ಎಂಟ್ರಿಯೂ ಕೊಡೋದಿಲ್ಲ, ಕ್ರೆಡಿಟರ್ಸಲ್ಲಿ ಕ್ರೆಡಿಟ್ ಎಂಟ್ರಿ ಕೂಡ ಕೊಡೋದಿಲ್ಲ. ಸೊ ಅದನ್ನು ನಾವು ಫುಲ್ ಒಮಿಷನ್ ಅಂತ ಹೇಳ್ತೇವೆ, ಅಥವಾ ಕಂಪ್ಲೀಟ್ ಒಮಿಷನ್ ಅಂತ ಹೇಳ್ತೇವೆ. ಸೊ ದೀಸ್ ಟೈಪ್ಸ್ ಆಫ್ ಒಮಿಷನ್ಸ್ ಆರ್ ದೀಸ್ ಟೈಪ್ಸ್ ಆಫ್ errors will be committed only when there is a complete omission ಆದಾಗ ಮಾತ್ರ ಈ ಟೈಪ್ ಇದು ಎರರ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, if an entry, if it is not recorded in the subsidiary ಬುಕ್ಕಲ್ಲಿ ಯಾವುದಾದ್ರೂ ಎಂಟ್ರಿ ನೀವು ರೆಕಾರ್ಡ್ ಮಾಡದೇ ಹೋದರೆ ಆಗ ಅಲ್ಲಿ ಕಂಪ್ಲೀಟ್ ಒಮಿಷನ್ ಆಗುತ್ತೆ. ಈಗ ಇಫ್ ಎನಿ ಮಿಸ್ಟೇಕ್, ಇಫ್ ಇಟ್ ಈಸ್ ಕಮಿಟೆಡ್ ವೈಲ್ ಪೋಸ್ಟಿಂಗ್ ದ ಎಂಟ್ರೀಸ್ ಇನ್ ಟು ದ ಲೆಡ್ಜರ್ ಅಕೌಂಟ್. ಈಗ ಸಬ್ಸಿಡಿಯರಿ ಬುಕ್ಕಲ್ಲಿ ನೀವು ಕರೆಕ್ಟ್ ರೆಕಾರ್ಡ್ ಮಾಡಿದ್ದೀರಿ, ಸಬ್ಸಿಡಿಯರಿ ಬುಕ್ಕಿಂದ ನೀವು ಲೆಡ್ಜರ್ ಅಕೌಂಟಿಗೆ ಪೋಸ್ಟ್ ಮಾಡುವಾಗ, ನಾನು ಆಗ ಹೇಳಿದ ಎಕ್ಸಾಂಪಲ್ ಪ್ರಕಾರನೇ, ಈಗ ಅಲ್ಲಿ ಏನಿದೆ ಪರ್ಚೇಸಸ್ ಇದೆ, ಕ್ರೆಡಿಟ್ ಪರ್ಚೇಸಸ್ ಇದೆ, ಪರ್ಚೇಸಸ್ ಬುಕ್ಕಲ್ಲಿ ನೀವು ಸರಿಯಾಗಿ ಬರ್ತಿದ್ದೀರಿ, ಅಲ್ಲಿಂದ ಹೋಗಿ ಲೆಡ್ಜರ್ ಅಕೌಂಟ್ಗೆ ಪೋಸ್ಟ್ ಮಾಡುವಾಗ ಪರ್ಚೇಸಸ್ ಅಕೌಂಟಲ್ಲಿ ಸರಿ ಬರ್ತಿದ್ದೀರಿ, ಕ್ರೆಡಿಟರ್ಸ್ ಅಕೌಂಟಲ್ಲಿ ಬರೀಲಿಲ್ಲ. ಹಾಗೇನಾಗುತ್ತೆ, ಒಂದು ಕಡೆ ಮಾತ್ರ ಒಮಿಷನ್ ಆಗುತ್ತೆ. ಅದನ್ನು ನಾವು ಪಾರ್ಷಿಯಲ್ ಒಮಿಷನ್ ಅಂತ ಕರೀತೇವೆ. ಗಾಟ್ ದ ಡಿಫ್ರೆನ್ಸ್? ಇನ್ ಕಂಪ್ಲೀಟ್ ಒಮಿಷನ್ ಬೋತ್ ದ ಆಸ್ಪೆಕ್ಟ್ ವಿಲ್ ಬಿ ಒಮಿಟೆಡ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್, ಆ್ಯಂಡ್ ಇನ್ ಕೇಸ್ ಆಫ್ partial omission, only one aspect of the account is omitted to be recorded. Next, error of commission. Error of commission, it occurs when one mistake which ought not to be done. So something which should not have been done. ಓಕೆ, ಒಂದು ರೀತಿ ಕಮಿಷನ್ ಕೊಟ್ಟಾಗೆ, ಒಂದು ಜಾಸ್ತಿ ರೆಕಾರ್ಡ್ ಮಾಡೋದು, ಒಂದು ಕಮ್ಮಿ ರೆಕಾರ್ಡ್ ಮಾಡೋದು. ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಅದು ಕಮಿಟೆಡ್ ಅಟ್ ದ ಟೈಮ್ ಆಫ್ ರೆಕಾರ್ಡಿಂಗ್ ಸಬ್ಸಿಡಿಯರಿ ಬುಕ್ಕಲ್ಲಿ ರೆಕಾರ್ಡ್ ಮಾಡುವಾಗ ಬೇಕಾದರೂ ಆಗ್ಬೋದು. ಮೇಯ್ನ್ಲಿ ಕ್ಯಾರಿ ಫಾರ್ವರ್ಡ್ ಮಾಡುವಾಗ ಇಂತಹ ಒಂದು ಮಿಸ್ಟೇಕ್ ಆಗುತ್ತೆ. ಒಂದು ಪೇಜಲ್ಲಿ ಏನು ಲಾಸ್ಟಲ್ಲಿ ಕ್ಯಾರಿ ಫಾರ್ವರ್ಡ್ ಅಂತ ಬರೀತೇವೆ 5000 ಸಮಥಿಂಗ್, ಅದು ನೆಕ್ಸ್ಟ್ ಪೇಜಿಗೆ ಹೋಗುವಾಗ ನಾವು ಅದನ್ನು ಏನು ಮಾಡೋದು 5500 ಅಂತ ತೆಕ್ಕೊಳ್ಳುವಂಥದ್ದು. ಅಥವಾ ಇಲ್ಲಿ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಬಂದಿರುತ್ತೆ, ಅಲ್ಲಿ ಹೋಗಿ ಆ ಕ್ರೆಡಿಟ್ ಬ್ಯಾಲೆನ್ಸನ್ನು ಡೆಬಿಟ್ ಬ್ಯಾಲೆನ್ಸ್ ಆಗಿ ನಾವು ಟ್ರಾನ್ಸ್ಫರ್ ಮಾಡುವಂಥದ್ದು, ಆ ರೀತಿ. ಅಥವಾ ಬ್ಯಾಲೆನ್ಸ್ ಮಾಡುವಾಗ ಏನು ರಾಂಗ್ ಆಗಿ ಬ್ಯಾಲೆನ್ಸ್ ಮಾಡುವಂಥದ್ದು, ಅಥವಾ ಟೋಟಲ್ ಮಾಡುವಾಗ ರಾಂಗ್ ಆಗಿ ಟೋಟಲ್ ಮಾಡುವಂಥದ್ದು. ಇದೆಲ್ಲವನ್ನು ನಾವು ಎರರ್ ಆಫ್ ಒಮಿಷನ್ ಅಂತ ಕರೀತೇವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಎ ಕ್ರೆಡಿಟ್ ಪರ್ಚೇಸ್ ಆಫ್ ₹550 is entered in the purchase book as 505. 550 ರೆಕಾರ್ಡ್ ಮಾಡಬೇಕಿತ್ತು, ಬಟ್ ತಪ್ಪಿ ನಾವು ಏನು ಮಾಡೋದು 505 ಅಂತ ರೆಕಾರ್ಡ್ ಮಾಡುವಂಥದ್ದು. ಇಲ್ಲಿ ಎಂಟ್ರಿ ರಾಂಗ್ ಆಗೋದಿಲ್ಲ, ಬಟ್ ಅಮೌಂಟ್ ರೆಕಾರ್ಡ್ ಮಾಡುವಾಗ ರಾಂಗ್ ಆಗುವಂಥದ್ದು. ಒಂದು ಜಾಸ್ತಿ ಬರೆಯುವಂಥದ್ದು, ಒಂದು ಕಮ್ಮಿ ಬರೆಯುವಂಥದ್ದು, ಅಥವಾ ಟೋಟಲ್ ಮಾಡುವಾಗ ಒಂದು ಜಾಸ್ತಿ ಟೋಟಲ್ ಮಾಡೋದು, ಕಮ್ಮಿ ಟೋಟಲ್ ಮಾಡೋದು. ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಒಂದು ಜಾಸ್ತಿ ತೋರಿಸೋದು, ಒಂದು ಕಮ್ಮಿ ತೋರಿಸೋದು, ಅಥವಾ ಕ್ರೆಡಿಟ್ ಇದ್ದದನ್ನು ಡೆಬಿಟ್ ತೋರಿಸುವಂಥದ್ದು, ಡೆಬಿಟ್ ಇದ್ದದನ್ನು ಕ್ರೆಡಿಟ್ ತೋರಿಸುವಂಥದ್ದು. ಈ ಎಲ್ಲ ಮಿಸ್ಟೇಕ್ಸನ್ನು, ಎರರ್ಸನ್ನು ನಾವು ಎರರ್ಸ್ ಆಫ್ ಕಮಿಷನ್ ಅಂತ ಕರೀತೇವೆ. ನೆಕ್ಸ್ಟ್, ಎರರ್ಸ್ ಆಫ್ ಪ್ರಿನ್ಸಿಪಲ್. If any error, if it occurs when the transactions are recorded in the books of accounts against the ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟೆನ್ಸಿ. ಸೊ ಅಕೌಂಟೆನ್ಸಿಯಲ್ಲಿ ಜನರಲಿ ಅಕ್ಸೆಪ್ಟೆಡ್ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ. ಆ ಜನರಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ಸ್ಗೆ ಎಗೇನ್ಸ್ಟ್ ಆಗಿ ಏನಾದರೂ ನಾವು ಎಂಟ್ರಿ ರೆಕಾರ್ಡ್ ಮಾಡಿದರೆ ಆಗಲ್ಲಿ ಎರರ್ಸ್ ಆಫ್ ಪ್ರಿನ್ಸಿಪಲ್ ಬರುತ್ತೆ. ಸೊ ಡೆಬಿಟ್ ಅಮೌಂಟಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಡೆಬಿಟ್ ಇದ್ದದ್ದು ಡೆಬಿಟೇ ಇರುತ್ತೆ, ಕ್ರೆಡಿಟ್ ಇದ್ದದ್ದು ಕ್ರೆಡಿಟೇ ಇರುತ್ತೆ. ಬಟ್ ಆ ಎಂಟ್ರೀಸಲ್ಲಿ ಚೇಂಜಸ್ ಆಗುತ್ತೆ. ಯಾಕೆಂದರೆ ನಾವು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕ್ಯಾಪಿಟಲ್ ಐಟಮ್ ಇದ್ದರೆ ನಾವು ಅದನ್ನು ರೆವಿನ್ಯೂ ಐಟಮ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಈಗ ಪರ್ಚೇಸ್ ಆಫ್ ಫರ್ನಿಚರ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಸೊ ವಿ ಪರ್ಚೇಸ್ಡ್ ಫರ್ನಿಚರ್ ವರ್ತ್ ₹10,000. ಇಫ್ ಯು ಪರ್ಚೇಸ್ ದ ಫರ್ನಿಚರ್, ವಾಟ್ ಈಸ್ ದ ಎಂಟ್ರಿ? ವಿ ಕೆನಾಟ್ ಗಿವ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಪರ್ಚೇಸಸ್ ಅಕೌಂಟ್ಗೆ ಡೆಬಿಟ್ ಕೊಡ್ತೇವೆ ಯಾವಾಗ? ಓನ್ಲಿ ವೆನ್ ಗೂಡ್ಸ್ ಆರ್ ಪರ್ಚೇಸ್. ಇಫ್ ಯು ಪರ್ಚೇಸ್ ಎನಿ ಆಫ್ ದ ಅಸೆಟ್, ದೆನ್ ದಟ್ ಪರ್ಟಿಕ್ಯುಲರ್ ಅಸೆಟ್ ಮಸ್ಟ್ ಬಿ ಡೆಬಿಟೆಡ್. ವಿ ಕೆನಾಟ್ ಗಿವ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡಿದರೆ ಫರ್ನಿಚರ್ಗೆ ಡೆಬಿಟ್ ಕೊಡ್ತೇವೆ ಹೊರತು ಪರ್ಚೇಸಸ್ಗೆ ಡೆಬಿಟ್ ಕೊಡೋದಿಲ್ಲ. ಇಲ್ಲಿ ಫರ್ನಿಚರ್ಗೆ ಡೆಬಿಟ್ ಕೊಡೋ ಬದಲು ಪರ್ಚೇಸಸ್ಗೆ ಡೆಬಿಟ್ ಕೊಟ್ಟರೆ ಇಟ್ ಈಸ್ ಎಗೇನ್ಸ್ಟ್ ಟು ದ ಜನರಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್. ಅದನ್ನು ನಾವು ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತ
ಕರೀತೇವೆ. ಓಕೆ, ರೆವಿನ್ಯೂ ಅಂತ ಇದ್ದದನ್ನು ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿದರೆ ಅಥವಾ ಕ್ಯಾಪಿಟಲ್ ಅಂತ ಇದ್ದದನ್ನು ರೆವಿನ್ಯೂ ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿ ಎರರ್ಸ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ರೆಕಾರ್ಡೆಡ್ ಆ್ಯಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈಸ್ ರೆಕಾರ್ಡೆಡ್ ಆ್ಯಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವುದೇ ಕ್ಯಾಪಿಟಲ್ ಐಟಮನ್ನು ರೆವೆನ್ಯೂ ಅಂತ ಕನ್ಸಿಡರ್ ಮಾಡೋದು ಅಥವಾ ರೆವೆನ್ಯೂ ಐಟಮನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿದರೆ ಅದು ಎರರ್ಸ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ನೆಕ್ಸ್ಟ್ ಕಂಪನ್ಸೇಟಿಂಗ್ ಎರರ್ಸ್. ಸೊ ಕಂಪನ್ಸೇಟಿಂಗ್ ಎರರ್ ಅಂತ ಹೇಳಿದ್ರೆ ಎರಡು ಮಿಸ್ಟೇಕ್ ಮಾಡೋದು, ಒಂದು ಮಿಸ್ಟೇಕ್ ಅಲ್ಲ, ಎರಡು ಮಿಸ್ಟೇಕ್. ಸೊ ಒನ್ ಮಿಸ್ಟೇಕ್ ವಿಲ್ ಬಿ ಕೌಂಟರ್ ಬ್ಯಾಲೆನ್ಸ್ಡ್ ಬೈ ದ ಅದರ್ ಮಿಸ್ಟೇಕ್. ಒಂದು ಮಿಸ್ಟೇಕ್ ಹೇಗೋ ಮಾಡಿದ್ದೇವೆ, ನಾವು ಇನ್ನೊಂದು ಕಡೆ ಮಿಸ್ಟೇಕ್ ಮಾಡ್ತೀವಿ. ಇನ್ನೊಂದು ಕಡೆ ಮಿಸ್ಟೇಕ್ ಮಾಡುವಾಗ ಸೊ ಫಸ್ಟ್ ಮಾಡಿದ ಮಿಸ್ಟೇಕ್ ಅದು ಕೌಂಟರ್ ಬ್ಯಾಲೆನ್ಸ್ ಆಗಿ ಹೋಗ್ತದೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ ಸ್ಯಾಲರೀಸ್ ಮತ್ತು ವೇಜಸ್ ಎರಡು ಕೂಡ ಯಾವುದು, ಅದು ಡೆಬಿಟ್ ಐಟಮ್. ಓಕೆ, ಇಲ್ಲಿ ಸ್ಯಾಲ್ರಿ 10,000 ಇದೆ, ವೇಜಸ್ 5,000 ಇದೆ, ಕರೆಕ್ಟಾ? ಈಗ ಸ್ಯಾಲ್ರಿ 10,000 ತಪ್ಪಿ 5,000 ಅಂತ ಬರೆಯೋದು, ವೇಜಸ್ 5,000 ಇದ್ದದನ್ನು ತಪ್ಪಿ 10,000 ಅಂತ ಬರೆಯೋದು. ಸೊ ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವುದೇ ಇಫೆಕ್ಟ್ ಆಗೋದಿಲ್ಲ. ಒಂದು ಮಿಸ್ಟೇಕ್ ಇನ್ನೊಂದು ಮಿಸ್ಟೇಕಿಗೆ ಅದು ಕೌಂಟರ್ ಬ್ಯಾಲೆನ್ಸ್ ಆದರೆ ಕಂಪನ್ಸೇಟ್ ಆದರೆ ಸೊ ಅದನ್ನು ಕಂಪನ್ಸೇಟಿಂಗ್ ಎರರ್ ಅಂತ ಕರಿತೀವಿ. ಅಲ್ಲಿ ಮಿಸ್ಟೇಕ್ಸ್ ಇದೆ, ಬಟ್ ಆ ಮಿಸ್ಟೇಕ್ಸನ್ನು ಈಸಿಯಾಗಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮಿಸ್ಟೇಕ್ ಮಾಡ್ತೇವೆ, ಇನ್ನೊಂದು ಮಿಸ್ಟೇಕ್ ಮಾಡ್ತೇವೆ. ಸೊ ಆ ಇನ್ನೊಂದು ಮಾಡಿದ ಮಿಸ್ಟೇಕ್ ಫಸ್ಟ್ ಮಿಸ್ಟೇಕನ್ನು ಕಂಪನ್ಸೇಟ್ ಮಾಡೇ ಬಿಡ್ತದೆ. ಸೊ ಎಕ್ಸಾಂಪಲಲ್ಲಿ ಕೊಟ್ಟಿದ್ದಾನೆ, ಸ್ಯಾಲರೀಸ್ ಅಕೌಂಟ್ ಈಸ್ ಅಂಡರ್ ಕಾಸ್ಟ್ ಬೈ ₹50 ಆ್ಯಂಡ್ ವೇಜಸ್ ಅಕೌಂಟ್ ಈಸ್ ಓವರ್ ಕಾಸ್ಟ್ ಬೈ ₹50. ಸ್ಯಾಲ್ರಿ ಅಕೌಂಟಲ್ಲಿ ₹50 ಕಮ್ಮಿ ಬರೀತೇವೆ, ಅಲ್ಲಿ ವೇಜಸ್ ಅಕೌಂಟಲ್ಲಿ ಹೋಗಿ ₹50 ಜಾಸ್ತಿ ಬರೀತೇವೆ. ನೆಕ್ಸ್ಟ್ ಡುಪ್ಲಿಕೇಟಿಂಗ್ ಎರರ್. ಸೊ ಇಫ್ ಸಮ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಟ್ವೈಸ್ ಆ್ಯಂಡ್ ಪೋಸ್ಟೆಡ್ ಟ್ವೈಸ್ ಟು ದ ಲೆಜರ್ ಅಕೌಂಟ್. ಸೊ ಇಲ್ಲಿ ಸಬ್ಸಿಡರಿ ಬುಕ್ಕಲ್ಲಿ ಅಥವಾ ಜರ್ನಲ್ ಬುಕ್ಕಲ್ಲಿ ನಾವೇನು ಒಂದು ಎಂಟ್ರಿ ಬರೆಯುವ ಬದಲು ಎರಡು ಎಂಟ್ರಿ ಬರೆಯೋದು, ಸೇಮನ್ನು ನೋಡಿಕೊಂಡು ಹೋಗಿ ಲೆಜರ್ ಅಕೌಂಟಿಗೆ ಅದೇ ರೀತಿ ಎರಡು ಸರಿ ಪೋಸ್ಟಿಂಗ್ ಮಾಡಿದರೆ ಅದು ಡುಪ್ಲಿಕೇಟಿಂಗ್ ಎರರ್ ಆಗುತ್ತೆ. ಆ್ಯಕ್ಚುಲಿ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಆಕರ್ ಆದರೆ ನಾವು ಒಂದೇ ಸಾರಿ ಎಂಟ್ರಿ ಕೊಡೋದು, ಇಲ್ಲಿ ಒಂದು ಸಾರಿ ಎಂಟ್ರಿ ಕೊಡೋ ಬದಲು ಎರಡು ಸಾರಿ ಹೋಗಿ ಎಂಟ್ರಿ ಕೊಟ್ಟು ಅದನ್ನು ಎರಡು ಸಾರಿ ಲೆಜರ್ ಅಕೌಂಟ್ಗೆ ಪೋಸ್ಟ್ ಮಾಡಿದರೆ then it is called duplicating errors. Okay, so here once again just to go through. So on the basis of nature of error, the errors can be classified as error of omission. Error of omission can be again classified as complete omission and partial omission. Second one, errors of commission. So the mistakes which ought not to be done ಕಮಿಷನ್ ಆಗಿ ಎಕ್ಸ್ಟ್ರಾ ಅಥವಾ ಕಮ್ಮಿಯಾಗಿ ರೆಕಾರ್ಡ್ ಮಾಡುವಂಥದ್ದು. ನೆಕ್ಸ್ಟ್ ಒನ್, ಎರರ್ ಆಫ್ ಪ್ರಿನ್ಸಿಪಲ್ಸ್. ಸೊ ಎಂಟ್ರೀಸ್ ರೆಕಾರ್ಡೆಡ್ ಅಗೇನ್ಸ್ಟ್ ಟು ದ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್. ದೆನ್ ಕಂಪನ್ಸೇಟಿಂಗ್ ಎರರ್. ಒನ್ ಎರರ್ ವಿಲ್ ಬಿ ಕೌಂಟರ್ ಬ್ಯಾಲೆನ್ಸ್ಡ್ ಬೈ ದ ಅದರ್ ಎರರ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡುಪ್ಲಿಕೇಟಿಂಗ್ ಎರರ್. ದ ಸೇಮ್ ಎಂಟ್ರಿ ವಿಲ್ ಬಿ ರೆಕಾರ್ಡೆಡ್ ಆ್ಯಂಡ್ ಪೋಸ್ಟೆಡ್ ಟ್ವೈಸ್. ರೈಟ್. ನೆಕ್ಸ್ಟ್, on the basis of their effect on the agreement of trial balance. ಈಗ ಟ್ರಯಲ್ ಬ್ಯಾಲೆನ್ಸ್ನ ಎಗ್ರಿಮೆಂಟ್ ಮೇಲೆ ಏನಾದರೂ ಇಫೆಕ್ಟ್ ಆದರೆ ಅದರ ಬೇಸಿಸ್ ಮೇಲೆ ನಾವು ಎರರ್ಸನ್ನು ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ. ಒನ್ ಸೈಡೆಡ್ ಎರರ್ ಆ್ಯಂಡ್ ಟೂ ಸೈಡೆಡ್ ಎರರ್. ಸೊ ಒನ್ ಸೈಡೆಡ್ ಎರರ್ ಅಂದರೆ ಸೊ ವಿಚ್ ಅಫೆಕ್ಟ್ ಓನ್ಲಿ ಒನ್ ಸೈಡ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್, ಐದರ್ ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್. ಒಂದು ಡೆಬಿಟ್ ಸೈಡಲ್ಲಿ ಏನು ಇಫೆಕ್ಟ್ ಕೊಡ್ತದೆ ಅಥವಾ ಕ್ರೆಡಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತದೆ. ಟೂ ಸೈಡೆಡ್ ಎರರ್ಸ್ ಅಂತ ಹೇಳಿದರೆ ಅದು ಡೆಬಿಟಿಗೂ ಇಫೆಕ್ಟ್ ಆಗುತ್ತೆ, ಕ್ರೆಡಿಟಿಗೂ ಇಫೆಕ್ಟ್ ಆಗುತ್ತೆ. ಸೊ ಯಾವಾಗ ಒನ್ ಸೈಡೆಡ್ ಎರರ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಸಬ್ಸಿಡರಿ ಬುಕ್ಕಲ್ಲಿ ಬರೀತೀರಿ, ಸಬ್ಸಿಡರಿ ಬುಕ್ಕಲ್ಲಿ ಬರೆದು ಅದನ್ನು ಲೆಜ್ಜರ್ ಅಕೌಂಟ್ಗೆ ಪೋಸ್ಟ್ ಮಾಡ್ತೀರಿ, ಕರೆಕ್ಟಾ? ಲೆಜ್ಜರ್ ಅಕೌಂಟ್ಗೆ ಪೋಸ್ಟ್ ಮಾಡುವಾಗ ಒಂದು ಲೆಜ್ಜರ್ ಅಕೌಂಟ್ಗೆ ಮಾತ್ರ ಪೋಸ್ಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಂತ ಇಟ್ಕೊಳ್ಳಿ, ಸೇಲ್ಸ್ ಬುಕ್ಕಲ್ಲಿ ಬರ್ತಿದ್ದೀರಿ. ಸೇಲ್ಸ್ ಬುಕ್ಕಲ್ಲಿ ಯಾವಾಗ ಬರೆಯೋದು, ಯಾವಾಗ ಅಲ್ಲಿ ಕ್ರೆಡಿಟ್ ಸೇಲ್ ಇರುತ್ತೆ ಆಗ ಬರೀತೀರಿ. ಈಗ ಸೇಲ್ ಬರೆಯುವಾಗ ಏನಾಗುತ್ತೆ, ಸೇಲ್ಸ್ ಬುಕ್ಕಲ್ಲಿ ಬರ್ತಿದ್ದೀರಿ, ಅದನ್ನು ಲೆಜ್ಜರ್ ಅಕೌಂಟ್ಗೆ ಪೋಸ್ಟ್ ಮಾಡುವಾಗ ಒಂದು ಸೇಲ್ಸ್ ಅಕೌಂಟಲ್ಲಿ ಬರೀತೀರಿ, ಇನ್ನೊಂದು ಡೆಟ್ಟರ್ಸ್ ಅಕೌಂಟಲ್ಲಿ ಬರೀತೀರಿ. ಇಲ್ಲಿ ಸೇಲ್ಸ್ ಅಕೌಂಟಲ್ಲಿ ಬರೀತೀರಿ, ಬಟ್ ಡೆಟ್ಟರ್ಸ್ ಅಕೌಂಟಲ್ಲಿ ನೀವು ಬರೆಯೋದಿಲ್ಲ, ಪೋಸ್ಟ್ ಮಾಡೋದಿಲ್ಲ. ಆಗ ಏನಾಗುತ್ತೆ, ಡೆಬಿಟ್ ಬರುತ್ತೆ, ಕ್ರೆಡಿಟಿಗೆ ಎಂಟ್ರಿ ಹೋಗೋದಿಲ್ಲ. ಅದು ಒನ್ ಸೈಡೆಡ್ ಎರರ್, ಕರೆಕ್ಟಾ? ಅದೇ ಈಗ ಸೇಲ್ಸ್ ಇಲ್ಲಿ ಸಬ್ಸಿಡರಿ ಬುಕ್ಕಲ್ಲಿ ಎಂಟ್ರಿಯೇ ಆಗಿರೋದಿಲ್ಲ, ಕರೆಕ್ಟಾ? ಸಬ್ಸಿಡರಿ ಬುಕ್ಕಲ್ಲಿ ಎಂಟ್ರಿ ಆಗಿಲ್ಲ ಅಂದರೆ ಅದು ಎಲ್ಲಿ ಬರೋದಿಲ್ಲ, ಸೇಲ್ಸ್ ಅಕೌಂಟಲ್ಲೂ ಬರೋದಿಲ್ಲ, ನಿಮ್ಮ ಡೆಟ್ಟರ್ಸ್ ಅಕೌಂಟಲ್ಲೂ ಬರೋದಿಲ್ಲ. ಸೊ ಅಲ್ಲಿ ಟ್ರಯಲ್ ಬ್ಯಾಲೆನ್ಸಿಗೆ ಯಾವುದೇ ಇಫೆಕ್ಟ್ ಇಲ್ಲ, ಯಾಕೆಂದರೆ ಎರಡೂ ಕಡೆ ಕೂಡ ಅದು ಇಫೆಕ್ಟ್ ಆಗುತ್ತೆ. ಸೊ ಸಚ್ ಎರರ್ಸ್ ಆರ್ ಕಾಲ್ಡ್ ಆ್ಯಸ್ ಟೂ ಸೈಡೆಡ್ ಎರರ್ಸ್. ಇಫ್ ದೇ ಆರ್ ಟೂ ಸೈಡೆಡ್ ಎರರ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲೊಕೇಟ್ ದ
ಮಿಸ್ಟೇಕ್ಸ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲೊಕೇಟ್ ದ ಎರರ್ಸ್. ಯಾಕೆಂದರೆ ಎರಡೂ ಕಡೆ ನಾವು ಎಂಟ್ರಿ ಮಾಡದೇ ಇರುವ ಕಾರಣ ಟ್ರಯಲ್ ಬ್ಯಾಲೆನ್ಸ್ ಅದು ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಅದೇ ಒನ್ ಸೈಡೆಡ್ ಎರರ್ ಆದರೆ, ಸೊ ಒಂದು ನಾವು ಐದರ್ ಡೆಬಿಟನ್ನು ರೆಕಾರ್ಡ್ ಮಾಡಿರ್ತೇವೆ ಅಥವಾ ಕ್ರೆಡಿಟನ್ನು ರೆಕಾರ್ಡ್ ಮಾಡಿರ್ತೇವೆ. ಅಲ್ಲಿ ಡೆಬಿಟನ್ನು ರೆಕಾರ್ಡ್ ಮಾಡಿದರೆ ಕ್ರೆಡಿಟ್ ಬ್ಯಾಲೆನ್ಸ್ ಕಮ್ಮಿ ತೋರಿಸ್ತದೆ. ಅದೇ ಕ್ರೆಡಿಟನ್ನು ರೆಕಾರ್ಡ್ ಮಾಡಿದರೆ ಡೆಬಿಟ್ ಬ್ಯಾಲೆನ್ಸ್ ಏನು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸದಿದ್ದರೆ ಡೆಬಿಟ್ ಬ್ಯಾಲೆನ್ಸ್ ಏನು ತೋರಿಸ್ತದೆ, ಜಾಸ್ತಿ ತೋರಿಸ್ತದೆ. ಸೊ ನಾವು ಆಗ ಈಸಿಯಾಗಿ ಮಿಸ್ಟೇಕ್ಸ್ ಅಥವಾ ಎರರ್ಸನ್ನು ನಾವು ಲೊಕೇಟ್ ಮಾಡ್ಬೋದು. ಓಕೆ, ಆ ಟೋಟಲ್ ನಾವೇನು ಇಷ್ಟು 6 ಎರರ್ಸ್ ಏನು ನಾವು ಡಿಸ್ಕಸ್ ಮಾಡಿದ್ದೇವೆ, ಆ ಎರರ್ಸನ್ನೇ ನಾವಿಲ್ಲಿ ಒನ್ ಸೈಡೆಡ್ ಎರರ್ ಮತ್ತು ಟೂ ಸೈಡೆಡ್ ಎರರ್ಸ್ ಆಗಿ ನಾವು ಏನು ಮಾಡ್ತೇವೆ, ಕಂಪ್ಲೀಟಾಗಿ ಅದನ್ನು ಗ್ರೂಪ್ ಮಾಡಿ ಬಿಡ್ತೇವೆ. ಒನ್ ಸೈಡೆಡ್ ಅಂದರೆ ಒನ್ ಆಸ್ಪೆಕ್ಟ್ ಮಾತ್ರ ರೆಕಾರ್ಡ್ ಮಾಡೋದು, ಟೂ ಸೈಡೆಡ್ ಅಂದರೆ ಎರಡು ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡದೇ ಇರುವಂಥದ್ದು. ಇಲ್ಲಿ ಬೇಕಾದ್ರೆ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದೇನೆ ಒನ್ ಸೈಡೆಡ್ ಎರರ್ಸ್ಗೆ. ಪೋಸ್ಟಿಂಗ್ ರಾಂಗ್ ಅಮೌಂಟ್ ಟು ದ ಕರೆಕ್ಟ್ ಲೆಜರ್ ಅಕೌಂಟ್. ಲೆಜರ್ ಅಕೌಂಟಿಗೆ ಕರೆಕ್ಟ್ ನೀವು ರೆಕಾರ್ಡ್ ಮಾಡಿದ್ದೀರಿ, ಬಟ್ ರಾಂಗ್ ಅಮೌಂಟನ್ನು ನೀವು ಪೋಸ್ಟ್ ಮಾಡಿದ್ದು. ಪೋಸ್ಟಿಂಗ್ ಆ್ಯನ್ ಐಟಮ್ ಟು ದ ರಾಂಗ್ ಲೆಜರ್ ಅಕೌಂಟ್. ಸೊ ಅಮೌಂಟ್ ಸರಿ ಬರೆದಿದ್ದೀರಿ, ಬಟ್ ಯಾವುದೋ ಲೆಜರ್ ಅಕೌಂಟಿಗೆ ಅದನ್ನು ರೆಕಾರ್ಡ್ ಮಾಡಿದ್ದೀರಿ. ಪೋಸ್ಟಿಂಗ್ ಆ್ಯನ್ ಐಟಮ್ ಟ್ವೈಸ್ ಟು ಎ ಲೆಜರ್ ಅಕೌಂಟ್. ಓಕೆ, ಇದು ಯಾವುದು ಕಮಿಷನ್ ಆಗುತ್ತೆ. ನೆಕ್ಸ್ಟ್ ಡುಪ್ಲಿಕೇಟಿಂಗ್ ಎರರ್ ಆಗುತ್ತೆ. ಮಿಸ್ಟೇಕ್ಸ್ ಇನ್ ಕಾಸ್ಟಿಂಗ್ ಎ ಸಬ್ಸಿಡರಿ ಬುಕ್. ಸಬ್ಸಿಡರಿ ಬುಕ್ಕಲ್ಲಿ ಏನು ಮಾಡುವಾಗ ನೀವು ಟೋಟಲ್ ಮಾಡುವಾಗ ಮಿಸ್ಟೇಕ್ ಮಾಡಿದ್ದಾರೆ. ಮಿಸ್ಟೇಕ್ಸ್ ಇನ್ ಬ್ಯಾಲೆನ್ಸಿಂಗ್ ಎ ಲೆಜರ್ ಅಕೌಂಟ್. ಸೊ ಲೆಜರ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡುವಾಗ ನೀವು ಮಿಸ್ಟೇಕ್ ಮಾಡಿ, ಇದೆಲ್ಲವೂ ಒನ್ ಸೈಡೆಡ್ ಎರರ್ ಆಗುತ್ತೆ. ಟೂ ಸೈಡೆಡ್ ಅಂದರೆ omission to record a transaction in subsidiary book, entering a transaction in a wrong subsidiary book, entering wrong amount in the correct subsidiary book. ಸಬ್ಸಿಡಿಯರಿ ಬುಕ್ ಕರೆಕ್ಟ್ ಇದೆ, ಸೊ ಪರ್ಚೇಸಸ್ ಬುಕ್ಕಲ್ಲೇ ಬರ್ದಿದ್ದೀರಿ, ಬಟ್ ಅಮೌಂಟ್ ಯಾವುದೋ ಬೇರೆ ತೆಗೊಂಡಿದ್ದೀರಿ, ಕರೆಕ್ಟಾ? ನೆಕ್ಸ್ಟ್ ಎಂಟರಿಂಗ್ ರಾಂಗ್ ಅಮೌಂಟ್ ಇನ್ ದ ಕರೆಕ್ಟ್ ಸಬ್ಸಿಡಿಯರಿ ಬುಕ್, ಎರರ್ ಆಫ್ ಪ್ರಿನ್ಸಿಪಲ್. ಸೊ ಈ ಕೇಸಲ್ಲೆಲ್ಲ ಏನಾಗುತ್ತೆ, ಟೂ ಸೈಡೆಡ್ ಎರರ್ಸ್ ಬರುತ್ತೆ. ನೆಕ್ಸ್ಟು ರೆಕ್ಟಿಫಿಕೇಷನ್ ಆಫ್ ಎರರ್ಸ್. ಈಗ ನೋಡುವ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಅಂದರೆ ಏನು. ಇಷ್ಟರವರೆಗೆ ಎರರ್ಸ್ ಅಂದರೆ ಏನು, ಬೇರೆ ಬೇರೆ ಎರರ್ಸನ್ನು ಯಾವ ರೀತಿ ನಾವು ಕ್ಲಾಸಿಫಿಕೇಷನ್ ಮಾಡಿದ್ದೇವೆ ಅಂತ ನೋಡಿ ಆಯಿತು. ಈಗ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಅಂದರೆ ನೋಡು. Rectification of errors means the correction of the mistakes found in the books of accounts. If there are any mistakes, ಏನಾದರೂ ಏನು ಬುಕ್ ಕೀಪರ್ ಮಿಸ್ಟೇಕ್ ಮಾಡಿದ್ದಾನೆ ಅಂತ ಗೊತ್ತಾದರೆ ಆ ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡುವ ಆ ಪ್ರೊಸೆಸ್ಸನ್ನು ನಾವು ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಅಂತ ಕರಿತೇವೆ. ದ ಎರರ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಶುಡ್ ಬಿ ರೆಕ್ಟಿಫೈಡ್ ಐದರ್ ಬೈ ಮೇಕಿಂಗ್ ನೆಸೆಸರಿ ಅಡ್ಜಸ್ಟ್ಮೆಂಟ್ಸ್ ಇನ್ ದ ಕನ್ಸರ್ನ್ಡ್ ಅಕೌಂಟ್ಸ್ ಆರ್ ಬೈ ಪಾಸಿಂಗ್ ರೆಕ್ಟಿಫಿಕೇಷನ್ ಎಂಟ್ರೀಸ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ಎರರ್ಸ್. ಯಾವ ರೀತಿಯ ಎರರ್ಸ್ ಇರುತ್ತೆ ಅದರ ಬೇಸಿಸ್ ಮೇಲೆ ಏನು ಮಾಡ್ತೇವೆ, ನಾವು ಅದನ್ನು ರೆಕ್ಟಿಫಿಕೇಷನ್ ಮಾಡ್ತೇವೆ. ನಾವು ನೆಸೆಸರಿ ಅಡ್ಜಸ್ಟ್ಮೆಂಟನ್ನು ಮಾಡ್ತೇವೆ, ಅದೇ ಅಕೌಂಟ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಬಿಟ್ಟು ಸೊ ರೆಕ್ಟಿಫಿಕೇಷನ್ ಮಾಡ್ತೇವೆ. ಕೆಲವೊಂದು ಟೈಮಲ್ಲಿ ನಾವು ಸಪ್ರೇಟಾಗಿ ಅದಕ್ಕೆ ರೆಕ್ಟಿಫಿಕೇಷನ್ ಜರ್ನಲ್ ಎಂಟ್ರಿ ಮಾಡುವ ಮೂಲಕ ಆ ಎರರನ್ನು ರೆಕ್ಟಿಫೈ ಮಾಡ್ತೇವೆ. ಈಗ ಮೆಥಡ್ಸ್ ಆಫ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್, ಯಾವ ರೀತಿಯಲ್ಲಿ ನಾವು ಎರರ್ಸನ್ನು ರೆಕ್ಟಿಫೈ ಮಾಡ್ಬೋದು. ಇಲ್ಲಿ 3 ರೀತಿಯ ಎರರ್ ಬರುವಂಥ ಚಾನ್ಸಸ್ ಇದೆ, ಅಂದರೆ 3 ಒಕೇಶನ್ಸಲ್ಲಿ. ಒಂದು, ಎರರ್ಸ್ ಲೊಕೇಟೆಡ್ ಬಿಫೋರ್ ದ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಈಗ ನಾವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡುವುದಕ್ಕಿಂತ ಮುಂಚೆ ನಮಗೆ ಎರರ್ ಇದೆ ಅಂತ ಗೊತ್ತಾದರೆ, if you located the error before the preparation of trial balance. And one more, errors located after the trial balance is prepared and the difference in the trial balance is transferred to suspense account. So ನಮಗೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಿದೆ, ಎರರ್ ಇದೆ, ಅಲ್ಲಿ ಒನ್ ಸೈಡೆಡ್ ಎರರ್ ಇರುತ್ತೆ, ಅಲ್ಲಿ ಏನು ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ. ಸೊ ಆಗ ನಾವು ಏನು ಮಾಡ್ತೇವೆ, ಯಾವ ರೀತಿ ರೆಕ್ಟಿಫಿಕೇಷನ್ ಮಾಡ್ತೇವೆ ಅಂತೇಳಿ. ಇನ್ನೊಂದು, ಎರರ್ಸ್ ಲೊಕೇಟೆಡ್ ಆಫ್ಟರ್ ದ ಫೈನಲ್ ಅಕೌಂಟ್ಸ್ ಆಫ್ ದ ಇಯರ್ ಇಸ್ ಪ್ರಿಪೇರ್ಡ್. ಫೈನಲ್ ಅಕೌಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಆಗಿದೆ, ಈಗ ನಮಗೆ ಎರರ್ಸ್ ಇದೆ ಅಂತ ಗೊತ್ತಾದರೆ ಸೊ ಆ ಕೇಸಲ್ಲಿ ಯಾವ ರೀತಿ ರೆಕ್ಟಿಫಿಕೇಷನ್ ಮಾಡೋದು. ಫಸ್ಟ್ ಕೇಸ್ ಅಂತ ಹೇಳಿದರೆ ಬಿಫೋರ್ ದ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಇಫ್ ವಿ ಲೊಕೇಟ್ ಎನಿ ಆಫ್ ದ ಎರರ್ಸ್. ಇನ್ ಸಚ್ ಕೇಸ್ ಏನು ಮಾಡ್ತೇವೆ, ಇಫ್ ದ ಎರರ್ ಈಸ್ ಒನ್ ಸೈಡೆಡ್, ಅದು ಒನ್ ಸೈಡೆಡ್ ಎರರ್ ಆದರೆ ನಾವು ಆ ಕನ್ಸರ್ನ್ಡ್ ಲೆಜರ್ ಅಕೌಂಟ್ಸ್ ಏನಿದೆ ಆ ಅಕೌಂಟ್ಸಲ್ಲಿ ಅದನ್ನು ಹೋಗಿ ಅಡ್ಜಸ್ಟ್ ಮಾಡಿ ಏನು ಮಾಡಿಬಿಡ್ತೇವೆ, ರೆಕ್ಟಿಫಿಕೇಷನ್ ಮಾಡ್ತೇವೆ. ಅದೇ ಟೂ ಸೈಡೆಡ್ ಎರರ್ ಆದರೆ ವಿ ನೀಡ್ ಟು ಪಾಸ್ ರೆಕ್ಟಿಫಿಕೇಷನ್ ಎಂಟ್ರೀಸ್. ಓಕೆ, ಒಂದು
ಟ್ರಾನ್ಸಾಕ್ಷನಲ್ಲಿ ಎರಡೂ ಐಟಮನ್ನು ಎರಡೂ ನಾವು ಆಸ್ಪೆಕ್ಟ್ಸನ್ನು ಬಿಟ್ಟಿದ್ರೆ ಆಗ ನಾವು ಸಪ್ರೇಟಾಗಿ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೇವೆ. ಅದೇ ಎಲ್ಲಿಯಾದರೂ ಒನ್ ಸೈಡೆಡ್ ಎರರ್ ಆಗಿದ್ದರೆ ಅವು ಎಲ್ಲಿ ನಮಗೆ ಇಫೆಕ್ಟ್ ಆಗಿದೆ ಆ ಅಕೌಂಟಲ್ಲಿ ನಾವು ಅದನ್ನು ವಿದೌಟ್ ಪಾಸಿಂಗ್ ಎನಿ ಜರ್ನಲ್ ಎಂಟ್ರಿ ಜಸ್ಟ್ ಬೈ ಮೇಕಿಂಗ್ ದ ಅಡ್ಜಸ್ಟ್ಮೆಂಟ್, ಸೊ ವಿ ವಿಲ್ ರೆಕ್ಟಿಫೈ ದ್ಯಾಟ್ ಎರರ್. Next, if the error is located after the trial balance is prepared and the difference in the trial balance is transferred to suspense account, ಆ ಕೇಸಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿ ಆಗಿದೆ, ಡೆಬಿಟ್ 50,000 ಬಂದಿದೆ, ಕ್ರೆಡಿಟ್ 45,000 ಬಂದಿದೆ. ಈಗ ನಾವೇನು ಮಾಡಬೇಕು? ಸೊ ವಿ ನೀಡ್ ಟು ಪಾಸ್ ದ ಜರ್ನಲ್ ಎಂಟ್ರಿ. ನಾವೀಗ ರೆಕ್ಟಿಫಿಕೇಷನ್ ಎಂಟ್ರಿ ಕೊಟ್ಟ ಮೇಲೆ ಮಾತ್ರ ನಾವು ಏನು ಮಾಡ್ಬೋದು? ಆ ಎರರ್ಸನ್ನು ರೆಕ್ಟಿಫೈ ಮಾಡ್ಬೋದು. ಖಾಲಿ ನಾವು ಅಕೌಂಟ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ. ಓಕೆ, ಆಫ್ಟರ್ ದ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ದ ರೆಕ್ಟಿಫಿಕೇಷನ್ ಕ್ಯಾನ್ ಬಿ ಇಫೆಕ್ಟೆಡ್ ಓನ್ಲಿ ಆಫ್ಟರ್ ಪಾಸಿಂಗ್ ದ ಜರ್ನಲ್ ಎಂಟ್ರಿ. ಅಲ್ಲಿ ನಾವು ಏನು ಮಾಡ್ತೇವೆ? ಏನು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಡೆಬಿಟ್ 50,000 ಇದೆ, ಕ್ರೆಡಿಟ್ 45,000 ಇದೆ. ನಮಗೀಗ ಇಮಿಡಿಯೇಟ್ ಏನು ಮಾಡಬೇಕು? ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು. ಇದು ರೆಕ್ಟಿಫಿಕೇಷನನ್ನು ನಾವು ಎಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ನಮಗೆ ಕಾದು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಫೈನಲ್ ಅಕೌಂಟ್ಸ್ ಮಾಡಿ ಇಮಿಡಿಯೇಟ್ ಯಾರಿಗೆ ಬೇಕು ಅವರಿಗೆ ನಾವು ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ. ಆಗ ನಾವು ಏನು ಮಾಡ್ತೇವೆ? ಎಷ್ಟು ಡಿಫ್ರೆನ್ಸ್ ಬರುತ್ತೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಅದನ್ನು ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ. ಆಮೇಲೆ ಯಾವ ರೀತಿ ಆ ಮಿಸ್ಟೇಕ್ಸನ್ನು ನಾವು ಲೊಕೇಟ್ ಮಾಡಿದ್ದನ್ನು ರೆಕ್ಟಿಫೈ ಮಾಡಿ ಬರ್ತೀವೋ ಅದನ್ನು ಸಸ್ಪೆನ್ಸ್ ಅಕೌಂಟಿಗೆ ಅಡ್ಜಸ್ಟ್ ಮಾಡಿ ಫೈನಲಿ ಸಸ್ಪೆನ್ಸ್ ಅಕೌಂಟ್ ಝೀರೋ ಬ್ಯಾಲೆನ್ಸ್ ಬರುವವರೆಗೂ ನಾವೇನು ಮಾಡ್ತೇವೆ? ಸಸ್ಪೆನ್ಸ್ ಅಕೌಂಟನ್ನು ಮೇಂಟೈನ್ ಮಾಡ್ತೇವೆ. ನೆಕ್ಸ್ಟ್, ಎರರ್ಸ್ ಲೊಕೇಟೆಡ್ ಆಫ್ಟರ್ ದ ಫೈನಲ್ ಅಕೌಂಟ್ಸ್ ಫಾರ್ ದ ಇಯರ್ and prepared suspense account is for the year, errors located after the final accounts for the year are prepared and suspense account is opened. ಇಲ್ಲಿ ಏನು ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಿ ಆಗಿರುತ್ತೆ, ನಾವೇನು ಮಾಡ್ತೇವೆ? ಡಿಫ್ರೆನ್ಸನ್ನು ಸಸ್ಪೆನ್ಸ್ ಅಕೌಂಟಿಗೆ ಹಾಕಿಡ್ತೇವೆ. ಇಲ್ಲಿ ಕೂಡ ಯಾವ ರೀತಿ ರೆಕ್ಟಿಫಿಕೇಷನ್ ಮಾಡ್ಬೋದು? ಬೈ ಪಾಸಿಂಗ್ ದ ರೆಕ್ಟಿಫಿಕೇಷನ್ ಎಂಟ್ರಿ, ಸೊ ವಿ ಕ್ಯಾನ್ ರೆಕ್ಟಿಫೈ ದ ಎರರ್ಸ್. ನೆಕ್ಸ್ಟ್ ನಾನಿಲ್ಲಿ ಹೇಳಿದೆ, ಯಾವಾಗ ಒನ್ ಸೈಡೆಡ್ ಎರರ್ ಬರುತ್ತಾ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ. ಓಕೆ, ಸೊ ಸಸ್ಪೆನ್ಸ್ ಅಕೌಂಟ್ ನಾನು ಹೇಳಿದೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡುವಾಗ ಡೆಬಿಟ್ 50,000 ಬಂತು, ಕ್ರೆಡಿಟ್ 45,000 ಬಂತು. ಆ 5,000 ಕ್ರೆಡಿಟ್ ಏನು ಕಮ್ಮಿ ಇದೆ ಅದು ಸಸ್ಪೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಇಟ್ ಈಸ್ ಅ ಟೆಂಪರರಿ ಅಕೌಂಟ್. ಓಕೆ, ನಮ್ಮ ಎಲ್ಲ ರೆಕ್ಟಿಫಿಕೇಷನ್ ಪ್ರೊಸೆಸ್ ಆಗೋವರೆಗೆ ಇರುವಂಥ ಅದು ಟೆಂಪರರಿ ಅಕೌಂಟ್, ಅದು ಪರ್ಮನೆಂಟ್ ಅಕೌಂಟ್ ಅಲ್ಲ. ಎಲ್ಲ ಎಂಟ್ರಿಗೆ ರೆಕ್ಟಿಫಿಕೇಷನ್ ಎಂಟ್ರಿ ಕೊಟ್ಟ ಮೇಲೆ ಸಸ್ಪೆನ್ಸ್ ಅಕೌಂಟ್ ಆಟೋಮೆಟಿಕಲಿ ಅದು ಕ್ಲೋಸ್ ಆಗಿ ಹೋಗ್ತದೆ. ಓಕೆ, ಎ ಸಸ್ಪೆನ್ಸ್ ಅಕೌಂಟ್ ಈಸ್ ಅನ್ ಅಕೌಂಟ್ ವಿಚ್ ಈಸ್ ಓಪನ್ಡ್ ವೆನ್ ದ ಟ್ರಯಲ್ ಬ್ಯಾಲೆನ್ಸ್ ಡಸ್ ನಾಟ್ ಟ್ಯಾಲಿ ಆ್ಯಂಡ್ ಇನ್ ವಿಚ್ ದ ಡಿಫ್ರೆನ್ಸ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್ ಈಸ್ ಎಂಟರ್ಡ್ ಟು ಟ್ಯಾಲಿ ದ ಟ್ರಯಲ್ ಬ್ಯಾಲೆನ್ಸ್. ಅಂದರೆ ಟ್ರಯಲ್ ಬ್ಯಾಲೆನ್ಸನ್ನು ಟ್ಯಾಲಿ ಮಾಡೋದಕ್ಕೋಸ್ಕರ ನಾವು ಸಸ್ಪೆನ್ಸ್ ಅಕೌಂಟ್ಗೆ ಆ ಡಿಫ್ರೆನ್ಸ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದು. It is continued until all the one-sided errors which have caused the difference in the trial balance are located and rectified. ಆ 5,000 ಡಿಫ್ರೆನ್ಸ್ ಬರಬೇಕಾದ್ರೆ ಅದಕ್ಕೆ ಯಾವೆಲ್ಲ ಎರರ್ಸ್ ಕಾರಣ ಆಗಿದೋ ಆ ಎಲ್ಲ ಎರರ್ಸನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ರೆಕ್ಟಿಫಿಕೇಷನ್ ಎಂಟ್ರಿ ಪಾಸ್ ಮಾಡುವವರೆಗೂ ಸಸ್ಪೆನ್ಸ್ ಅಕೌಂಟ್ ಇರುತ್ತೆ. It is the temporary account which will be maintained only till the errors are located and rectified. ಎಲ್ಲ ಎರರ್ಸನ್ನು ಲೊಕೇಟ್ ಮಾಡಿ ರೆಕ್ಟಿಫೈ ಮಾಡುವವರೆಗೆ ಮಾತ್ರ ಅದು ಬುಕ್ಸಲ್ಲಿ ಇರುತ್ತೆ. ಒಮ್ಮೆ ಎಲ್ಲ ರೆಕ್ಟಿಫಿಕೇಷನ್ ಎಂಟ್ರಿ ನಾವು ಪಾಸ್ ಮಾಡಿದರೆ ಸೊ ಸಸ್ಪೆನ್ಸ್ ಅಕೌಂಟ್ ಇದು ಅಮೌಂಟ್ ನಿಲ್ ಆಗುತ್ತೆ. ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಆಟೋಮೆಟಿಕಲಿ ಕ್ಲೋಸ್ ಆಗಿ ಬಿಡ್ತದೆ.